ವಾಟರ್ ಸ್ಕ್ಯಾರಿಟಿ ಇರತಕ್ಕಂಥ ಏರಿಯಾದಲ್ಲಿ ನೀವು ಮನೆ ಮಾಡಿದ್ರೆ ನಿಮ್ಮ ಹಿಡನ್ ಚಾರ್ಜ್ ಜಾಸ್ತಿ ಆಗುತ್ತೆ. ರೆಂಟ್ಗಿಂತ 50% ಜಾಸ್ತಿ ನೀವು ತಿಂಗಳಿಗೆ ಖರ್ಚು ಮಾಡಬೇಕಾಗ್ತದೆ. ಅದು ಹೇಗೆ ಅನ್ನೋದನ್ನು ಇವತ್ತು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ. ವಾಟರ್ ಸ್ಕ್ಯಾರಿಟಿ ಇರ್ತಕ್ಕಂಥ ಏರಿಯಾದಲ್ಲಿ ಹಿಡನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಅದು ಹೇಗೆ ಅಂದರೆ ಪ್ರೈವೇಟ್ ವಾಟರ್ ಟ್ಯಾಂಕರ್ಸ್ ಬಿಲ್, ಸಂಪ್, ಓವರ್ ಹೆಡ್ ಟ್ಯಾಂಕ್, ಸಂಪಿಂದ ಓವರ್ ಹೆಡ್ ಟ್ಯಾಂಕಿಗೆ ನೀರು ಪಂಪ್ ಮಾಡಬೇಕಾಗುತ್ತೆ. ಹಾಗಾಗಿ ಎಲೆಕ್ಟ್ರಿಸಿಟಿ ಬಿಲ್ ಕೂಡ ಅಲ್ಲಿ ಆ್ಯಡ್ ಆಗ್ತದೆ. ಮತ್ತು ಇವುಗಳ ಮೇಂಟೆನೆನ್ಸ್, ಒಂದು ವೇಳೆ RO ಫಿಟ್ ಆಗಿದ್ರೆ RO ಕೂಡ ಮೇಂಟೆನೆನ್ಸ್ ಬೇಕಾಗುತ್ತೆ. ಇದನ್ನೆಲ್ಲ ಸೇರಿಸಿದ್ರೆ ನೀವು ಪೇ ಮಾಡುವ ರೆಂಟಿಗಿಂತ 50% ಜಾಸ್ತಿ ತಿಂಗಳಿಗೆ ನಿಮ್ಮಿಂದ ಖರ್ಚಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಪಾತ್ರೆ ಸಾಮಾನುಗಳು, ವಾಷಿಂಗ್ ಮಿಷಿನ್ಗಳು ಬೇಗ ಹಾಳಾಗ್ತದೆ. ಇದು ನೀವು ಪೇ ಮಾಡುವ ರೆಂಟಿಗಿಂತ ಟೆನ್ಷನ್ ಜಾಸ್ತಿ ಮಾಡುವ ವಿಷಯಗಳಿದು. ಈ ಯಾವುದೇ ಸಮಸ್ಯೆಗಳು ನಿಮಗೆ ಬರಬಾರ್ದು ಅಂತ ಆದರೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಇದಕ್ಕೆ ನಾನು ಪರಿಹಾರ ತಿಳಿಸ್ಕೊಡ್ತಾ ಇದ್ದೀನಿ. ತಪ್ಪದೇ ವೀಕ್ಷಿಸಿ. ಈ ವಿಡಿಯೋದಲ್ಲಿ ಈ ಮಾಹಿತಿ ನಿಮಗೆ ನಿಜವಾಗ್ಲೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಡೌಟ್ ಎಂತ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದರಿಂದ ನನಗೂ ಕೂಡ ಇನ್ನಷ್ಟು ವಿಷಯ ತಿಳಿಸ್ಕೊಡುವ ಹುಮ್ಮಸ್ಸು ಬರ್ತದೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಫಾಲೋ ಮಾಡಿದ್ರಿಂದ ಎಲ್ಲ ಅಪ್ಡೇಟ್ಗಳು ನೇರವಾಗಿ ಬರ್ತದೆ.